ವಿಷಯಕ್ಕೆ ಬೇಗ ಬಾ. ವೀರರು, ಧೀರರು, ಘನ ಗಂಭೀರರು. ಅದೆಂತದ್ದು ಗಂಭೀರರಂದ್ರೆ? ಹೊಗಳಿಕೆಯಲ್ಲಿ ಗಂಭೀರರು ಬರ್ತಾರಲ್ಲ. ಬಲಿಷ್ಠರು, ಪರಾಕ್ರಮಿಗಳು ನೀವು. ನಿಮ್ಮನ್ನು ಕಂಡು ಯಾರು ಕಂಡು? ಯಾರು ಈಗ ಕಂಡು? ಯಾರು ಇದರಲ್ಲಿ ಕಂಡು? ನೀನೆ ಹಾಗಲ್ವಾ? ನೀನು ಹೇಳಿದ್ದು ಕಂಡು. ನಿಮ್ಮನ್ನು ನೋಡಿ, ನಮ್ಮನ್ನು ನೋಡಿ ಇವರಿಗೇನಾಯ್ತು? ಯಾವಾಗ ಪೂರಿ ಬಂದದ್ದು? ಈಗ ಹೇಗೆ ಪೂರಿ ಬಂದದ್ದು ಯಾವಾಗ? ಅದ್ಯಾರು ಹೇಳಿದ್ದು? ನೀನು ಪೂರಿ ಅಂತ ಹೇಳಿದ್ದೆ. ನಾನು ಹಾಗೆ ಹೇಳಿದ್ದಲ್ವ? ಮತ್ತೆಂತದ್ದು? ನಿಮ್ಮನ್ನು ಕಂಡು ಅಥವಾ ನಿಮ್ಮನ್ನು ನೋಡಿ ನೋಡಿ ಭೂರಿ ಸಂತೋಷವಾಯಿತು. ಅದು ಭೂರಿ ಅಂದ್ರೆ ಎಂತದ್ದು? ಬಹಳ. ಬಹಳ ಅಂದ್ರೆ ಹೆಚ್ಚು. ಹೆಚ್ಚು ಅಂದ್ರೆ ಅಧಿಕ. ಅಧಿಕ ಅಂದ್ರೆ ಅಷ್ಟೇ. ನಿನ್ನಲ್ಲಿ ಯಾರು ಸರಿ ಮಾಡುವುದು? ನಾನು ಸರಿಯೇ ಇದ್ದೇನಲ್ಲ. ಮತ್ತೆ ನಿಮ್ಮನ್ನು ಕಂಡು ಸಂತೋಷವಾಯಿತು ನನಗೆ. ಯಾಕೆ ಬಲ್ಲಿರ? ಯಾಕೆ ಯಾಕೆ ಇಷ್ಟು ಹೊತ್ತು ಈ ಸಾಗರದ ಮಧ್ಯದಲ್ಲಿ ನಾನೊಬ್ಬನೇ ಇದ್ದದ್ದು. ನನಗೆ ಜೋಡಿ ಇಲ್ಲ. ನೀವು ಮಾತಾಡ್ಬೇಡ. ಜೋಡಿ ಇಲ್ವಾ? ಬಹುಶಃ ನೀರಲ್ಲಿ ಹೋಗಿರ್ಬೇಕು. ಅಲ್ಲಿ ನೋಡಿ ಜೋಡಿ ಅಲ್ವಾ? ಮತ್ತೆ ನನಗೆ ಜೋಡಿ ಇಲ್ಲ. ನೀವು ಸಮಗಾರರು ಬಂದಿದ್ದೀರಲ್ಲ. ಸಮಗಾರ ಯಾರು? ಈಗ ನೀವೇ. ಈಗ ನಾವು ಸಮಗಾರರ? ಸಮಗಾರರು. ಸಮಗಾರ ಅಲ್ಲ ನಾವು. ನನಗೆ ಜೊತೆ ಇಲ್ಲ. ನಿನಗೆ ಜೋಡಿ ಇಲ್ಲ, ಜೊತೆ ಇಲ್ಲ. ನೀವು ಕಾಣಿಸಿಕೊಂಡಿದ್ದೀರಿ. ಮಾತಾಡೋದಕ್ಕೊಂದು ಜನ ಆಯ್ತಲ್ಲ, ಹಾಗೆ ಸಂತೋಷ. ಆದ್ರೆ ನನ್ನನ್ನು ಕಂಡವರಿಗೆ ನೀನಲ್ಲಿ ಒಂದು ಪ್ರಶ್ನೆ ಕೇಳಿದ್ದು. ನಾನು ಪ್ರಶ್ನೆ ಇಟ್ಟದ್ದು ಇದೇ ಜಾಗದಲ್ಲಿ. ತೋರು ಬೇಗ ಮೊದಲು ಕಂಡ ಬೋರನೆಲ್ಲಿ ಹೋದ ಬೊಂಡ. ಬೊಂಡ ಕಂಡ ಬೊಂಡ ಆರ ಕಂಡು ರೈಯ ನೀವು ನಾನು ಅರಿಯೆ. ಇವ ನರಿಯ ಅಂತ ಅಣ್ಣ. ನರಿಯ ನೀನು. ನಾನು ಅರಿಯೆ. ನನ್ಗೆ ಗೊತ್ತಿಲ್ಲ, ನಾನು ತಿಳಿಯೆ. ನಿನಗೆ ಗೊತ್ತಿಲ್ಲ, ನಿನಗೆ ತಿಳಿಯೆ. ನನಗೆ ಗೊತ್ತಿಲ್ಲ, ನಿನಗೆ ಗೊತ್ತಿಲ್ಲ. ನಿನ್ನನ್ನು ಸರಿ ಮಾಡ್ಲಿಕ್ಕೇ ಇಲ್ಲ. ನಾನು ಸರಿಯೇ ಇದ್ದೇನಲ್ಲ. ಸರಿ ಇಲ್ಲ. ನಾನು ಸರಿ ಇದ್ದೇನೆ. ಯಾವಾಗ ಸರಿಯಾಗಿ? ನೀವು ಕಂಡ ಪ್ರಾಣಿಯನ್ನು ನಾನು ನೋಡಿದ್ದೇ ಇಲ್ಲ. ಎಲ್ಲಿಗೆ ಹೋಯ್ತ ಯಾರಿಗೆ ಗೊತ್ತು? ಬಿಡೋಣ, ಆ ವಿಚಾರ ಬೇಡ. ಆ ವಿಚಾರ ಬದಿಗಿರುವ. ಇಷ್ಟು ಹೊತ್ತಾದ್ರು ಈಗ ನೀನೇಲ್ವೋ ಅಲ್ಲಿಂದ ಇಲ್ಲಿವರೆಗೆ ನೀರಿನಲ್ಲಿ ತಳಂ ಪಳಂ ಮಾಡಿಕೊಂಡು ಬರುವಾಗ ಕೋರು ಬೇಗ ಕೋರ ಬಂಡ ನೀನೇ ಎಲ್ಲಿ ಕೈ ತದ್ದು ನೀನು? ನಮ್ಮನ್ನು ಮುಟ್ಟುವ ಯೋಗ್ಯತೆ ಇಲ್ಲ ನಿನಗೆ. ನಾವು ದೊಡ್ಡವರಾಗಿದ್ದೇವೆ. ಸಮಾನತೆ ಬೇಕು, ಸಮಾನತೆ ಬೇಕು. ಹೇಗೆ ಸಮಾನತೆ? ಯಾವಾಗ ನೀನು ನೋಡಿದಿ? ಈಗ ನಮ್ಮ ಪರಿಚಯ ಉಂಟಾ? ಪರಿಚಯ ಇಲ್ಲದೆ ಅದು ಯಾವಾಗ ಆಯ್ತು ನಿನಗೆ? ಇವತ್ತು. ಎಲ್ಲಿ? ಇಲ್ಲಿ. ಯಾವಾಗ? ಈಗ. ಹೇಗೆ? ಇಷ್ಟು ಹೊತ್ತು ಮಾತಾಡಿದ್ದೇನೆ, ಇವನು ಪರಿಚಯ ಉಂಟಂತ ಮಗನೇ, ಇಷ್ಟು ಬೇಗ ನೋಡಿ ಇಷ್ಟು ಬೇಗ ಪರಿಚಯ ಮಾಡಿಕೊಂಡಿದ್ದಲ್ವಾ? ನನ್ನ ವಿಷಯ ಸರಿ ಗೊತ್ತಿಲ್ಲ ಅಂತ ನಾನು ಹಾಗೆ ಅಲ್ವಾ? ಒಮ್ಮೆ ನೋಡಿದ್ರೆ ಸಾಕು, ಒಮ್ಮೆ ಮಾತಾಡಿದ್ರೆ ಸಾಕು, ಪಕ್ಕನೆ ಗೆಳೆತನ ಬೆಳೆಸಿಕೊಳ್ತೇನೆ. ಏನು? ಹೌದಾ? ಮತ್ತೆ ನೀನ್ ಕನಯ. ನನ್ನ ವಿಷಯ ಗೊತ್ತಿಲ್ಲ. ಎಂತದ್ದು ನಿನ್ನ ಗೊತ್ತಿಲ್ಲ? ಏರಿಸ್ತಾನೆ. ಎಂತದ್ದು ಏರಿಸಿ? ಮತ್ತೆ ನೀನು ಏರಿಸಿದ್ರೆ ನೀರಿನಲ್ಲಿ ಇಳಿಲಿ.
ನೀವು ಇರ್ಲಿಕ್ಕೆ ಇಲ್ಲ. ಮಾತಾಡುವಾಗಲೇ ಗೊತ್ತಾಗಿದೆ ಎಂತ ಗೊತ್ತಾಗಿದೆ? ನೀವು ಇಬ್ಬರಿದ್ದೀರಿ ಅನ್ನುವಂತ ಒಂದು ಧೈರ್ಯ ನಿಮಗೆ. ನಿನಗೆ ನಾನು ಒಬ್ಬ ಸಾಕು. ಏನು ನನ್ನನ್ನು ಭಯಪಡಿಸುವುದಕ್ಕೆ ಮುಂದಾಗ್ತಾ ಇದ್ದೀರಿ? ಭಯ ಹುಟ್ಟಿದೆ ನಿನಗೆ. ನನ್ನ ವಿಷಯ ಗೊತ್ತಿಲ್ಲ ನಿಮಗೆ. ಎಂತದ್ದು ಗೊತ್ತಿಲ್ಲ. ನಾನು ಸಾಮಾನ್ಯ ಅನ್ನುವ ಹಾಗೆ ಭಾವಿಸಬೇಡಿ. ಏನು ನೀನು? ಕಾಣ್ತಾ ಇದ್ದೇವೆ ಜಲರಾಶಿ. ಜಲಕ್ಕೆ ಈ ಜಲರಾಶಿಗೆ ಒಳ್ಳೆಯ ಗಲಭೆಗೆ ಒಡೆಯ ಹೊಟ್ಟೆ ಅಲ್ಲ ನೀನು ನೀರುಡೆ. ಅಧಿಕಾರಿ. ನೀನು ಒಡೆಯ, ನೀನು ಒಳ್ಳೆಯಡೆ. ಇವರ ಮೈಲಿ ಎಂತಕ್ಕೆ ಶಬ್ದಗಳು ಬರ್ತವೆ. ಅಬ್ಬಾ. ಏಯ್, ಜಲದಿಗೆ ಒಡೆಯನೆಂಬ ಹಾಗೆ ಕಲಹ ಬೇಡಲೋ ಧೂಳ. ನಮ್ಮ ವಿಕ್ರಮವನ್ನು ನೀನೇನು ಬಂದೆ. ಸ್ವಲ್ಪ ನಿಲ್ಲು. ನೀನು ನೋಡಿದ ಪ್ರಾಣಿ ಹೇಗಿತ್ತು? ಇತ್ತು ಅದಕ್ಕೆ. ಮೊದಲು ನೋಡಿದ ಪ್ರಾಣಿಗೆ ಇತ್ತು ತಲೆಗಳು 5. 5 ತಲೆ. ಹಾ, ಆಹಾ. ನಿನ್ನನ್ನು ನೋಡಿದ್ರೆ ಅಮ್ಮ, ನಿನಗೆ ಒಂದೇ ಸೀರ. ಅಮ್ಮ, ಹೇಗೆ? ಒಂದೇ ಸೀರ. ಶಿರ. ಸೀರ ಶಿರಸ್ಸು. ಸರಸ್ಸು. ಅಲ್ಲ ನೀನು ಸರಿ ಹೇಳ್ಲಿಕ್ಕಿಲ್ಲ. ನಾನು ಸರಿ ಹೇಳ್ತಿದ್ದೇನಲ್ಲ. ಇದಕ್ಕೆ ಶಿರ ಅನ್ನೋ ಹಾಗೆ ಇದಕ್ಕೆ ತಲೆ ಅಂತ ಹೇಳು. ಒಂದೇ ಒಂದು ತಲೆ. ಹಾ, ಅದಕ್ಕೆ ಇತ್ತು ಹ. ಕೈಗಳೆಗಡು ಎರಡು. ಎಗಡು. ಇದು ಮಾತ್ರ ನಿನಗೆ ನೋಡಿದ್ರೆ ಹ. ಒಂದು ಎಗಡು, ಹ. 3, 4 ಕೈಗಳು. ಚತುರ್ಭುಜಧಾರಿ ನಾನು. ಚತುರ್ಭುಜಧಾರಿ ನೀನು. ಸರಿ ಹೇಳ್ಲಿಕ್ಕಿಲ್ಲ. ಏನು? ಚತುರ್ಭುಜ. ಚತುರ್ಭುಜ. 4 ಭುಜವನ್ನು ಹೊಂದಿದವನು ನಾನು. ನೀನು 4 ಭುಜ ಹೊಂದಿದ್ದಿ. ಚತುರ್ಭುಜ ಅದು ಇತ್ತು. ಬೆಳ್ಳಗೆ 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 ಇತ್ತು. ಅದು ಶ್ವೇತವರ್ಣ. ಶ್ವೇತ ಯಾವ ಶ್ವೇತ? ಶ್ವೇತ ಬೈ ಶ್ವೇತ. ಶ್ವೇತ ಶ್ವೇತ ಬಾರಿ. ಪ್ರೇತ. ಯಾರು? ನೀನು ಹೇಳಿದಲ್ವಾ? ಶ್ವೇತ ಬಣ್ಣ ಅಂತ ಹೇಳಿದ್ರು. ನಾನು ಅದನ್ನೇ ಕರ್ತದ್ದು. ಶ್ವೇತ ಶ್ವೇತ ಎಂತದ್ದೇನು ನೀನು? ಅದು ಆ ಕಡೆ ಓಡಿ ಹೋಗಿದೆ. ಬಿಳಿಯ ಬಣ್ಣಕ್ಕೆ ಮತ್ತೊಂದು ಶಬ್ದ ಶ್ವೇತವರ್ಣ. ಓ, ಬಿಳಿ ಬಣ್ಣಕ್ಕೆ ಹಾಗ. ನಿನ್ನನ್ನು ನೋಡಿದ್ರೆ ಕಪ್ಪು 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 ಕರಿಯ ಎಣ್ಣೆ ಮಸಿ ಕರ್ಕುಡ ಚೋಟದವ. ಸಾಕ ನಿಲ್ಲಿಸು. ಎಂತದು? ಆ ಕರ್ಪೂಡ ಅಂತ ಹೇಳಿದ್ದೆ. ಅದು ಕಪ್ಪು 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 ಆಗಿದ್ದೆ ಅಲ್ವಾ? ಅದಕ್ಕ ಹೌದು. ಆಮೇಲೆ ಎಣ್ಣೆ ಮಸಿ ಅಂದ್ರೆ ಅದಕ್ಕೆ ಒಂದು ಒಳ್ಳೆಯ ಶಬ್ದ ಉಂಟು. ಯಾವುದು? ಆಗ ನೀನು ಹೇಳಿದ್ದಲ್ವಾ ಬಿಳಿ ಬಣ್ಣಕ್ಕೆ ಶ್ವೇತ ಅಂತ. ಹೌದು. ನಮ್ಮ ಭಾಷೆಯಲ್ಲಿ ಎಣ್ಣೆ ಮಸಿ, ಕಪ್ಪಿಗೆ ಎಣ್ಣೆ ಮಸಿ ಅಂತ ಹೇಳು. ಹೌದಾ? ನೀನು ಎಣ್ಣೆ ಮಸಿ ಅಲ್ವಾ? ಈಗ ನಾನು ಅಷ್ಟು ಕಪ್ಪು ಕಂಡು ನೀನು ಎಣ್ಣೆ ಮಸಿ ಮಯ. ನೀನು ಕರಿಯ. ಕಪ್ಪಲ್ಲದೆ ಮತ್ತೆ ಎಂತದು? ಕಪ್ಪನ್ನು ಒಳ್ಳೆ ಏಯ್! ಕತ್ತಲೆಯಲ್ಲಿ ನಿಂತ್ರೆ ಹಲ್ಲು ಮಾತ್ರ ಕಾಣು. ನಂಜಿಯ ಬುಡ್ಡೆ ನೀನು. ನಂಜು ಬಿಡ ಅಲ್ಲ. ಅದು ನಮ್ಮನ್ನು ನೋಡಿ ಗಡಗಡನೆ ನಡುಗುತ್ತಾ ಇತ್ತು. ಅದಕ್ಕೆ ಭಯ ಹುಟ್ಟಿ. ಬೆಳ್ಳಗಿದ್ದ ನೀನು ನೋಡಿದ್ರೆ ಕಪ್ಪು. ಅಪಹಾಸ್ಯ ಮಾಡ್ತಾ ಇತ್ತು. ಸಾರಿ ಸಾರಿ ಹೇಳುತ್ತಿದ್ದೇನೆ. ಹೇಗೆ? ಒಂದಾದನ್ನು ತೋರಿಸು. ತೋರಿಸಲೇ ಇದ್ರೆ. ಹೋದರೆ ನಿನ್ನನ್ನು ಹಿಡಿದು ನೀನು
ಪ್ರಾಣಿಯನ್ನು ನಾನು ತೋರಿಸದೆ ಹೋದ್ರೆ ನುಗ್ಗುತ್ತೀರಲ್ವಾ? ನಿನ್ನನ್ನೇ ತಿಂತೇನೆ ನಾನು ಈಗ. ಏನು ಅಷ್ಟು ಸುಲಭ ಉಂಟು ಅಂತ ಭಾವಿಸಿದೆ? ಮುಖ ಮಾಡಿದ್ರೆ ನನ್ನನ್ನು ನುಂಗುವುದಕ್ಕೆ ಪ್ರಯತ್ನ ಮಾಡಿದ್ರೆ ನಿನ್ನ ಗಂಟಲಲ್ಲಿ ಮುಳ್ಳಾಗಿ ಸಿಕ್ಕಿಕೊಂಡೆ. ಅಥವಾ ನೀನು ಬಗ್ಗಿಸಿದ ಬೆರಳನ್ನು ನೆಟ್ಟಗೆ ಮಾಡಿ ತುರುಕಿಸಿಯರು ಒಳಗೆ ದೇಹದ ಒಳಗೆ ಇರಿಸಿಕೊಳ್ತೀರಲ್ವಾ? ಹೌದು. ಇಡೀ ದೇಹಕ್ಕೆ ವಿಷವಾದ ಕರಗಿಸಿಕೊಂಡೇನು? ಅಸಾಧ್ಯದ ಮಾತು. ಏನು ಅಸಾಧ್ಯ? ನನ್ನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡು ನನ್ನ ಪಾದಗಳಿಗೆ ಕೊಡಮಟ್ರೆ ನಿಮ್ಮನ್ನು ರಕ್ಷಿಸುವೆ. ತಪ್ಪಿದ್ರೆ ದಂಡಿಸುವೆ. ಬಿಡ್ಬೇಡ, ಹಾಕು ಕೈ, ಕೈ ಹಾಕು, ಬಿಡುಬೇಡ. ಓ ಅಣ್ಣ, ಏನಾಯ್ತು? ಬಾ. ಎಂತ ಆಯ್ತಾ ಕೈಗೆ? ಹೊಡ್ತಿದ್ಯಾ? ಪ್ರಾಣಿ ಸತ್ತು ಬಿದ್ದಿದ? ಹೊಡೆತದಿಂದ ಅದು ಬಿದ್ದಿದೆ. ಸತ್ತು ಬಿದ್ದಿದೆ. ಓ ಅಣ್ಣ, ಒಂದು ಕೆಲಸ ಮಾಡ, ನನಗೆ ಹಸಿವು ತಡಿಲಿಕ್ಕೆ ಆಗುದಿಲ್ಲ. ಇಲ್ಲ, ಮೊದಲು ನೋಡಿದ ಪ್ರಾಣಿಯನ್ನು ಸ್ವಲ್ಪ ಹುಡುಕುತ್ತವ, ಅಲ್ಲಿಗೆ ಹೋಗು. ಇದನ್ನು ನಾನು ತಿನ್ನು ಮುಗಿಸುವೆ. ಇಲ್ಲಿ ಆ ಬೆಳ್ಳಗಿದ್ದನ್ನು ನೀನೇ ಹುಡುಕಿಕೊಂಡು ಹೋಗು. ಅದು ಯಾವ ಕಡೆಗೆ ಹೋಗಿದೆ ಅಂತ ಗೊತ್ತಾಗ್ಲಿಲ್ಲ ನನಗೆ. ಇದು ಏ, ನಾನು ತಮ್ಮನಲ್ಲಿ ಬೇಡ, ತಮ್ಮ ಹಸಿವು ನನಗೆ ಅಲ್ವಾ ಹೆಚ್ಚು. ಹಾಗಾದ್ರೆ ಇಬ್ಬರಿಗೂ ಇದು ನಾನು ಪಾಲು ಮಾಡ್ಲಿಕ್ಕೆ ಉಂಟಾ? ಬೇಡ, ಸಮ ಪಾಲು ಮಾಡು. ಒಂದು ಕೆಲಸ ಮಾಡ್ಬಾ, ಎಂತದ್ದು? ಯಾರ ಪಾಲು ಮಾಡುದು ಯಾರೀಗ? ಇವಾಗ ನಾನೊಂದು ಮಾತಾಡ್ತೇನೆ. ಹಾ, ಈ ಬದಿದ್ದೆಲ್ಲ ನಿನಗೆ, ಹಾ. ಈ ಬದಿದ್ದೆಲ್ಲ ನನಗೆ. ಅದೆಲ್ಲ ಎರಡು ಬದಿದ್ದು ನಿನಗೆ ಆಯ್ತು. ಹ, ನಾನೊಂದು ಹೇಳುದು ಕೇಳು, ಹ. ರಕ್ತ ಮಾಂಸ ಚರ್ಮ ಇದ್ದಾರಿದ್ದು ನನಗೆ, ಉಳಿದದ್ದೆಲ್ಲ ನಿನಗೆ. ಏ ತಮ್ಮ, ಈ ಬೆಳ್ಳಗಿದ್ದರಲ್ಲಿ ಏನು ಕರ್ಮ ಉಂಟ? ರಕ್ತ ಮಾಂಸ ಆಮೇಲೆ ನೋಡ. ಮತ್ತೆ ಇರುವುದು ಎಲುಬು ಮಾತ್ರ. ಓಯ್, ಅದು ಜಗಿಲಿಕ್ಕೆ ಆಗ್ಲಿಕ್ಕೆ ಬೇಡ, ಒಂದು ಸರಿ ಬಾಳ ಮಾಡುವ. ಹಾಗಾದ್ರೆ? ಒಂದು ಕೈ ಒಂದು ಕಾಲು ನಿನಗೆ, ಒಂದು ಕೈ ಒಂದು ಕಾಲು ನನಗೆ. ಸರಿಯಾಗಿ ಈಗ ಬೇಡುವ. ಒಂದು 3 ದಿವಸ ಇರ್ಲಿದ್ದೀರಲ್ಲಿ. ನೀನು ಮತ್ತೆ ಎಳಿಲಿಕ್ಕೆ ಹೇಳಿದ್ದು ನಾನು. ನೀನು ಅವಸರ ಮಾಡಬೇಡ ಅಂತ. ಒಂದು 3 ದಿವಸ ನೀರಲ್ಲಿ ಈ 3 ದಿವಸ ನೀರ ಎಷ್ಟು ದಪ್ಪ ಆಗ್ತದೆ. ಹೌದು, ಕೊಳತು ಹೋಗುದಿಲ್ಲ. ಮೂಗಿಗೆ ಪರಿಮಳ, ಓ, ನಾಲಿಗೆಗೆ ರುಚಿ. ಬಾ, ಬಾ. ವಿಕ್ರಮಿಗಳ ಮಗಳುತ್ತ ನಿಂತನ್ನ ಸೆಣದಿ ಬಂಜದ ಹತ್ರ ಕಾಣದಿಯೇ
ಸೆಣಸಿ ಪಂಚಸಹಸ್ರ ಕಾಲದಿ 5,000 ವರ್ಷಗಳವರೆಗೆ ಈ ದೀರ್ಘದೇಹಿಗಳಲ್ಲಿ ಹೋರಾಟವನ್ನು ಮಾಡಿದ್ರೂ ಕೂಡ ಗೆಲುವನ್ನು ಸಂಪಾದಿಸಿಕೊಳ್ಳುವುದಕ್ಕೆ ನನ್ನಿಂದ ಸಾಧ್ಯ ಆಗಲಿಲ್ಲ. ಏನು ಮಾಡೋಣ ಅನ್ನುವ ಹಾಗೆ ಭಕ್ತಿಯಿಂದ ಅಮ್ಮನನ್ನು ಧ್ಯಾನಿಸಿದಾಗ ಅವಳೇ ಸೂಚಿಸಿದ್ಲಲ್ಲ, ಯಾವುದನ್ನು ಶಕ್ತಿಯಿಂದ ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲವೋ ಅದನ್ನು ಯುಕ್ತಿಯಿಂದ ಪಡೆದುಕೋ ಮಗನೇ ಅನ್ನುವ ಹಾಗೆ. ಹಾಗಿದ್ರೆ ಯೋಚನೆ ಮಾಡುವುದು ಯಾಕೆ? ಬರ್ಲಿ ಏನು ಬಿದ್ದವ ಎದ್ದು ಬಂದದ್ದು? ನಿಮ್ಮಲ್ಲಿ ಮಾತಾಡುವ ನಿಮ್ಮನ್ನು ನೋಡುವ ಅಂತ ಇದ್ದು ಬಂದದ್ದು. ನೀನು ಸಾಯ್ಲಿಲ್ವೇನಾ? ನೀವು ಇನ್ನೂ ಇದ್ದೀರಾ? ನೀನೊಂದು ಬೇಗ ಸಾಯ್ಬೇಕು. ನನಗೆ ಮತ್ತೆ ಅದನ್ನು ಹುಡುಕ್ಲಿಕ್ಕೆ ಉಂಟು. ನೀವು ಹೋಗುವಲ್ಲಿಗೆ ನಾನು ಬರ್ಲಿಕ್ಕಿಲ್ಲ. ಏಯ್! ನಾನು ಕಳಿಸುವುದು ಮಾತ್ರ. ಏನು? ವೀರರು, ಧೀರರು, ಘನ ಗಂಭೀರರು, ಹಳಿರೆ, ಬಾಪುರೆ, ಹಿರುರೆ, ಮಜರೆ, ಕೂತು ಏ, ನಿಲ್ಲಿಸ. ಬಿದ್ದವ ಎದ್ದು ಬಂದು ಪಟ ಪಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಅದೆಂತದ? ಬಾಪುರೆ ಅಂದ್ರೆ ಕೂತುರೆ, ಕೂತು ಮಜಾರೆ ಅಂದ್ರೆ ಎಂತದ? ಹಳಿರೆ, ಹೊಳಿರೆ ಅಂದ್ರೆ ಹೊಗಳಿಕೆ ಅಲ್ವೇನದೆಲ್ಲ. ಈಗ ಹೊಗಳಿಕೆಯಲ್ಲಿ ಬಾಪುರೆ ಕೂತುರೆ ಎಲ್ಲ ಬರ್ತದಲ್ಲ. ಹೌದಪ್ಪ. ಏನೊಂದು ಶಕ್ತಿ, ಏನೊಂದು ಸಾಮರ್ಥ್ಯ, ಏನೊಂದು ಪೌರುಷ ನಿಮ್ಮಲ್ಲಿ. ಅವನದ್ದು ಬೇಡ, ನಾನೊಂದು ಪೆಟ್ಟು ಕೊಟ್ಟಿದ್ದೇನೆ. ಹೇಗೆ ಆಗಿದೆ ನಿಮಗೆ? ಬಡಿಗಲ್ಲಿಗೆ ಬಡಿಗೆಲ್ಲ ನಾನು ಹಾಗೆ. ನಿನ್ನ ಹೆಚ್ಚಿನ ತೋಳ ಎಲ್ಲಿ ಉಂಟ ಹೆಚ್ಚು ತೋಳು ನನಗೆ? ನೀನು ಹೇಳಿದ್ದು ಮತ್ತೆ ನಿನ್ನ ತೋಳಿನ ಪರಾಕ್ರಮ, ನಿನ್ನ ತೋಳ ಪರಾಕ್ರಮಕ್ಕೆ ಮೆಚ್ಚಿದವರು ನಾನು. ಏನೊಂದು ಶಕ್ತಿ, ಆದ್ರೆ ಯೋಚನೆ ಮಾಡುವುದು. ಆವಾಗ ನಿಮ್ಮಲ್ಲಿ ಎಷ್ಟೋ ಹೊತ್ತು ಎಷ್ಟೋ ಸಮಯದಲ್ಲಿ ಮಾತಾಡಿದ್ದೇನೆ, ಆದ್ರೆ ಸರಿ ನಿಮ್ಮ ಮುಖವನ್ನು ನೋಡುದು ಈಗಲೇ ಅಲ್ವಾ? ಬಹುಶಃ ಹೀಗಿರ್ಬೇಕು. ನಮ್ಮನ್ನು ಕಂಡ ಕ್ಷಣ ನಿನ್ಗೆ ಭಯ ಆಗಿದೆ. ಯಾರಾದ್ರೂ ಹೆದರಲೇಬೇಕು. ಹಾಗೆ ಒಮ್ಮೆ ಸಿಕ್ಕಿದ ಜಾಗದಲ್ಲಿ ನಮ್ಮ ಮುಖ ಹೇಗೆ? ಅಲ್ಲ, ಎಂತದೊಂದು ಸಾಮ್ಯತೆ ಅಂತ ಯೋಚನೆ ಮಾಡುವಾಗ ಇವನ ಕೇಶ, ಇವನ ಮೀಸೆ, ಇವನ ಕಣ್ಣು, ಇವನ ಬೆನ್ನು, ಇವನ ಕೋರಳು, ಇವನ ಬೆರಳು, ಇವನ ಕಂಠ, ಇವನ ಸೊಂಟ, ಇವನ ಕಣ್ಣು, ಇವನ ಬಾಯಿ, ಮುಂದೆ ಬಾ. ಹೇಳಿದ್ದಲ್ವ ನೀನು? ಅವನ ಬಾಯಿ ನನ್ನ ಕೈ ಅಂತ. ನಿನ್ನ ಅವನ ಬಾಯಿ ನನ್ನ ಕೈ ಹೇಗೆ ಆಗುದು? ನಿನ್ನ ಕಣ್ಣು ಅವನ ಬೆನ್ನು, ಅದು ಹೇಗೆ ಆಗುದು? ಇವನ ಕೊರಳು ನಿನ್ನ ಬೆನ್ನು ಹೇಗೆ ಆಗುದು ಅಂತ? ನನ್ನ ಬೆರಳು ಅವನ ಕೊರಳು, ಅದು ಹೇಗೆ ಆಗುದು? ನನ್ನ ಮೀಸೆ ಅವನ ಮೂಗು, ನನ್ನ ಬಾಯಿ ಅವನ ಕೈಯೋ. ಹಾಗಲ್ವ? ನಿನ್ನ ಬಾಯಿಗೆ ಅವನ ಕೈ ಆಗುದು? ನೀನು ಹೇಳಿದ್ದಲ್ವ ಆಗ? ಹಾಗಲ್ವ? ನಿನ್ನ ಕೈ ಏನು, ನಿನ್ನ ಬೆರಳೇನು, ನಿನ್ನ ಬಾಯಿ ಏನು? ಆಮೇಲೆ ಹೇಳಿದ್ದಲ್ವ? ಅವನ ಕೇಶದಿಂದ ಈ ಮೀಸೆ ಮಾಡಿದ್ದ. ಇದು ಮಾಡಿದ ಮೀಸೆಯ ಮಗನೇ, ಹಾಗೆ ಇದು ಕಟ್ಟಿದ ಮೀಸೆ. ಮತ್ತೆ ಇದು ನನಗೆ ಹುಟ್ಟಿನಿಂದಲೇ ಬಂದಿದೆ. ಕಟ್ಟಿದ್ದಲ್ಲ, ಹುಟ್ಟಿದ್ದು. ಅಪ್ಪ, ನಿನಗೆ ಮೀಸೆ ಇಲ್ಲದ ಜಾತಿಗೆ ಇವನಿಗೆ ಎಂತದ್ದು ಗೊತ್ತಿಲ್ಲ. ನಾನು ಹಾಗೆ ಹೇಳಿದ್ದಲ್ವಾ? ಮತ್ತೆ ನಿನ್ನ ಕೆದರಿದ ಕೇಶ ರಾಶಿ ಏನು? ನಿನ್ನ ಪೋತರು ಮೀಸೆ ಏನು? ಮತ್ತೆ ನಿಮಗೆ ಅರ್ಥ ಆಗುವ ಹಾಗೆ ಎಲ್ಲವನ್ನು ಬಿಡಿಸಿ ಬಿಡಿಸಿ ಹೇಳಬೇಕು ಅಂದ್ರೆ ಸಮಯ ಎಷ್ಟು ಹೇಳು? ಅದು ಸ್ವಲ್ಪ ಬಿಡಿಸಿ ಬಿಡಿಸಿ ಹೇಳಬೇಕು. ಆಗುದಿಲ್ಲ, ಈಗಲೇ ಸಮಯ ಕಳೆದು ಸಮಯ ಕಳೆಯಿಲ್ಲ. 5,000 ಕಳೆದು ನಿನ್ನ ಮುಖ ನೋಡುವಾಗಲೇ ನಾನು ಅರ್ಥ ಮಾಡಿಕೊಂಡಿದ್ದೆ. ಯಾವುದು? ಪಾಪ ಧರ್ಮಕ್ಕೆ 5,000ಗೆ ಒಂದು ಹೋಯ್ತಂತೆ. ಅಲ್ಲಿ ಬಿದ್ದಿದ್ದೆ ನೋಡಲ್ಲಿ. ಎಂತದ್ದು? 5,000 ಅಲ್ಲ, ನಮಗೆಲ್ಲ ದೊಡ್ಡ ಸಂಗತಿ ಅಲ್ಲ, ನಿನಗೆ ಹಾಗಲ್ವಾ? ಮತ್ತೆ ಯುದ್ಧದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಕಾಲಗಳೆಷ್ಟು ಕಳೆದು ಹೋಯಿತು ಅನ್ನೋ ಹಾಗೆ ಯೋಚಿಸಿದ್ರೆ 5,000 ವರ್ಷಗಳೇ ಕಳೆದು ಹೋಯಿತು. ದಿವಸ ಹೋದದ್ದ? ಮತ್ತೆ ನನಗೆ ದಿವಸ ಹೋದದ್ದೇ ಗೊತ್ತಾ? ಅಷ್ಟು ಚೇತನ ನಿಮ್ಮಲ್ಲಿತ್ತು, ಅಷ್ಟು ಉಲ್ಲಾಸ ಇತ್ತು. ನಡೆದು ಹೋದಂತಹ ಸುದೀರ್ಘವಾದಂತಹ ಸಂಗ್ರಾಮದಲ್ಲಿ ಗೆದ್ದವರು ನೀವು, ಯುದ್ಧದಲ್ಲಿ ಗೆದ್ದವರು ನೀವು, ನಾವು ಸೋತವರು. ಅಯ್ಯೋ ಇವನ ಮುಖವೇ ತೋತವ. ನಾನು ನಿನ್ಗೆ ನೀನು ತೋತದ್ದ? ನಿನಗೆ ಮತ್ತೆ ತೋತುದಕ್ಕೆ ಬಂತದೆ. ನೀನು
ಯಾಕೆ ಚೋಚದ್ದು? ಈ ಲೆಕ್ಕದಲ್ಲಿ ನೋಡಿದ್ರೆ ಸೋತದ್ದು ಒಳ್ಳೆದೇ. ಎಂತದಕ್ಕೆ ಸೋತದ್ದು? ನಿನಗೆ ಸಾಮರ್ಥ್ಯ ಇಲ್ಲ ಹಾಗೆ ಅಯ್ಯೋ, ನಿಮಗೆ ಕೊಡುವ ಭಾಗ್ಯ ಬಂತಲ್ಲ. ಯಾರಿಗೆ? ನಿಮಗೆ. ನನಗೆ ಬೇಡ, ಅಣ್ಣನಿಗೆ ಕೊಡು. ಇಬ್ಬರಿಗೂ ಕೊಡ್ತೇನೆ. ನನಗೆ ಕೊಡುವ. ಅಲ್ಲಿ ಬಾ, ಅಲ್ಲಿ ಕಂತನ ಕೊಡು. ನಿಮಗೆ ಕೊಡ್ತೇನೆ. ಈಗ ನಮ್ಮಲ್ಲಿ ಒಂದು ಕ್ರಮ ಉಂಟು. ಎಂತದ್ದು? ಈ ಸೋತವರಿಗೆ ಗೆದ್ದವರಿಗೆ ನಾನು ಕೊಡ್ಬೇಕು ಅನ್ನುವ ಹಾಗೆ ನಾನು ಕೊಡುವಂತ ತೀರ್ಮಾನ ಮಾಡಿಯೋ ಆಯ್ತು. ನೀವು ಮಾಡ್ಬೇಕಾದಿಷ್ಟೇ. ಎಂತದ್ದು? ನಿಮ್ಮ ದೇಹವನ್ನು ಕುಗ್ಗಿಸಿ ಶಿರವನ್ನು ಹಾಗೆ ಬಾಗಿಸಿ ಬಾಗಿಸಿ. ಎರಡೂ ಕೈಗಳನ್ನು ಹೀಗೆ ಮುಂದೆ ಚಾಚಿ ನೀವು ಬೇಡಬೇಕು. ಈಗ ನೀವು ಬೇಡುವವರು, ನಾನು ಕೊಡುವವ. ನೀವು ನಾವು ಬೇಡುವವರು. ಬೇಡುವವ. ಏನು ಬೇಕು ಎಷ್ಟು ಬೇಕು ಕೇಳಿ ತಟ್ಟನೆ. ನಿಮಗೆ ಬೇಡುವ. ಈಗ ನನ್ನ ಮುಖ ಅವನ ಮುಖ ನೋಡುವಾಗ ನಾವು ಬೇಡುವವ. ಈಗ ಹಾಗೆ ಕಾಣಿಸ್ತದೆ. ಈಗ ನಾವು ಬೇಡುವವ. ನಾನು ಮಾತಾಡ್ತೇನೆ. ನಡೆದ ಸಂಘರ್ಷದಲ್ಲಿ ಸೋತವ ನೀನು, ಗೆದ್ದವರು ನಾವು ಎಂದಾದ ಬಳಿಕ ಸೋತವನಾದ ನಿನ್ನ ಮನದಲ್ಲಿ ಏನಾದರೂ ಆಸೆಗಳಿದ್ದರೆ ನಮ್ಮಲ್ಲಿ ಕೇಳಿಕೋ, ತಕ್ಷಣವೇ ನಾವು ಕೊಡ್ತೇವೆ. ಅದು ಕೊಡುದು, ಪುಸ್ತಕ ಕೊಡುದು. ಹೌದಪ್ಪ, ನಿಮ್ಮಿಂದ ಪಡ್ಕೊಳ್ಬೇಕು ಅನ್ನೋದು ಆಶಯ ನನಗುಂಟು. ಆದ್ರೆ ಏನ್ ಮಾಡುವ? ವಿಶ್ವಾಸವೇ ಇಲ್ಲ. ಅದು ವಿಶ್ವಾಸ ಎಲ್ಲಿ ಸಿಗ್ತದೆ? ವಾಲಿ ಸಿಗ್ತದ? ಅದು ಸಿಗುವಂತದ್ದ. ವಿಶ್ವಾಸ ಎಲ್ಲಿ? ನಂಬಿಕೆ ಕರೆ ಕಟ್ಟಬೇಕು. ನಾವು ಕೊಡ್ತೇವೆ, ನಾವು ಕೊಡ್ತೇವೆ, ನಾವು ಕೊಡ್ತೇವೆ, ನಾವು ಕೊಡ್ತೇವೆ, ಹಾಗಲ್ವಾ? ಕರೆ ತಟ್ಟಿ ನಂಬಿಕೆ ಕೊಡುವಂತ ಒಂದು ಕ್ರಮ ಉಂಟು. ತ್ರಿಕರಣ ಪೂರ್ವಕವಾಗಿ ಕೈ ತಟ್ಟಿ ನಂಬಿಕೆ ಕೊಡಬೇಕು. ನೀನು ಕೇಳಿದ್ದನ್ನು ನಾವು ಕೊಡ್ತೇವೆ ಅನ್ನೋ ಹಾಗೆ ನೀವು ಆಡಿದ್ರೆ ಆಮೇಲೆ ಕೇಳಿ. ನಿನಗೆ ಮೊದಲ ಹೇಳಿಕೆ ಸಂಕಟನ ಇದು. ಏನು ಕೇಳ್ತೇನೆ ನಾವು ಕೊಡ್ತೇವೆ. ಕೈಯೊಳಗೆ ಬಲು ಸತ್ತಿರ ಖರೀದಿವಗೆ ತತ್ವದಾದ ದಿಕ್ಕುವೆ ಅದರು ಪಕನಿ ನೀಡಿರಿ ನಿಮ್ಮಯದಿರವ ಸಿಕ್ಕಿದಿರಿ ಕೈಯೊಳಗೆ ಬಲು ಸತ್ತಿರ ಖರೀದಿವಗೆ ಸಿಕ್ಕಿದಿರಿ. ಅಧಮರು, ಮಂದಬುದ್ಧಿಗಳು, ಬುದ್ಧಿ ಶೂನ್ಯರು, ಮೂರ್ಖರು. ನೀನು ಒಂದೊಂದು ಮಾತಾಡ್ತಿ ನನಗೆ ಅರ್ಥವೇ. ಅದೆಂತದ ಮೂರ್ಖರಂದ್ರೆ? ಮೂರ್ಖ ಅಂತ ಹೇಳಿದ್ರೆ ಒಳ್ಳೆಯವ ಅನ್ನುವಂತ ಅರ್ಥ. ಈಗ ಒಳ್ಳೆಯವ ಯಾರು? ನೀನೇ. ನಾನು ಮೂರ್ಖ. ನೀನು ಮೂರ್ಖ. ಅಣ್ಣ ಇವ ಅಣ್ಣ ಅಲ್ವಾ? ಹೌದು. ಇವ ಶತಮೂರ್ಖ ಅಂದ್ರೆ ಬಹಳ ಒಳ್ಳೆಯವ. ಮೂರ್ಖ ತಮ್ಮನೇ. ಓ ಶತಮೂರ್ಖ ಅಣ್ಣನೇ. ಎಂತದೊಂದು ಜೋಡಿ ನಿಮ್ಮಂತ ಯೋಚನೆ ಮಾಡಿ. ನಮ್ಮ ಜೊತೆ ಅಂದ್ರೆ ಹಾಗೆ ದೀರ್ಘವಾದಂತಹ ದೇಹವನ್ನು ಬೆಳೆಸಿಕೊಂಡಿದ್ದೀರಿ. ಇಷ್ಟಿಷ್ಟು ದೊಡ್ಡದುಂಟು ಮಂಡೆ. ಅದೇ ನೀವು ತಪ್ಪು ಮಾತ. ನಮ್ಮ ಮಂಡೆ ವಿಷಯ ಬೇಡ. ಎಂತದುಂಟು ನಿಮ್ಮ ತಲೆಯೊಳಗೆ? ನಮ್ಮ ಮಂಡೆಯಲ್ಲಿ ಎಲ್ಲ ಉಂಟು. ಬೇಕಾದ ಎಂತದ್ದು ಇಲ್ಲ. ನನಗೆ ಬೇಕಾದ್ದೆಲ್ಲ ಎಲ್ಲಿದೆ ಇರುವುದು? ಇದರೊಳಗೆ ಉಂಟು ಈ ತಲೆಯಲ್ಲಿ. ಆವಾಗಿನಿಂದ ಬೊಮ್ಮ ಹೊಡಿತೀರಲ್ಲ, ಕೊಡ್ತೇನೆ 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 ಅನ್ನುವ ಹಾಗೆ. ಎಂತ ದುಡ್ಡ ಕೊಡ್ಲಿಕ್ಕೆ? ಈಗ ಇಲ್ಲಿ ನೋಡು, ಇಷ್ಟು ದೊಡ್ಡ ತಲೆ ಇರುವಾಗ ಯೋಚನೆ ಮಾಡ್ಲಿಕ್ಕೆ ಆಗುದಿಲ್ಲ ನಮಗೆ. ಹೇಗೆ? ತಲೆ ತಲೆ ಏಯ್! ಏಯ್! ನನ್ನ ತಲೆಗಳ ಮಾತಾಡಿ ಮಾತಾಡಿ ಮೋಸ ಮಾಡಿದನಲ್ಲ ಅಣ್ಣ. ಈ ಕರಿಯ ಈ ರೀತಿ ವಂಚನೆ ಮಾಡ್ತಾನೆ. ಈ ಕರ್ಗುಡ ದೊಡ್ಡ ಮೋಸಗಾರ ಮೋಸಗಾರ. ಇವ ಪ್ರಾಣವನ್ನೇ ಕೇಳಿ ಬಿಟ್ಟನಲ್ಲ. ಇವನಿಗೆ ಬೇರೆ ಏನಾದ್ರೂ ಕೇಳಬಹುದಿತ್ತಲ್ಲ. ಯಾವುದಾ ಹೇಳಿದ್ರೆ ಕೇಳ್ತೇನೆ. ಇದು ಸಾಧ್ಯವೇ ಇಲ್ಲ.
ಎಂತದ್ದು ಮತ್ತೆ ಅಣ್ಣ, ಒಂದು ಕೆಲಸ ಮಾಡು. ಕೊಟ್ಟ ಮಾತಿಗೆ ಯಾವತ್ತೂ ನಾವು ತಪ್ಪು ನಡೆಯಲೇಬಾರದು. ಕೊಟ್ಟ ಮಾತಿನ ಹಾಗೆ ನಡೆಯಬೇಕಾದ್ರೆ ಮೊದಲು ಹೋಗಬೇಕಾದ್ದು ಹಿರಿಯರು, ಆಮೇಲೆ ಹೋಗಬೇಕಾದ್ದು ಕಿರಿಯರು. ನಮ್ಮಲ್ಲಿ ಹಿರಿಯವ ನೀನಲ್ವಾ? ಒಮ್ಮೆ ತಲೆ ಕೊಡು ಆಯ್ತಾ? ತಲೆ ಕೊಡುವಂತೆ ಅವ ಕೇಳಿದ ಎಲ್ಲಿಗೆ ಹೋಗುದು? ನೀನು ತಲೆ ಕೊಡ್ಲಿಕ್ಕೆ ಹೋಗ್ಲಿಕ್ಕೆ ಹೇಳಿದ? ಕೇಳಿದ್ದಕ್ಕೆ ನಿನ್ನ ತಲೆ ಕೊಡ, ಆಮೇಲೆ ಈ ಕರಿಯ ನಾನು ನೋಡಿದೆ. ನೀರು ನೀರು ನೀರುಮಯ ಏ ಕರಿಯ ಕೊಡಿಯಲ್ಲ ಇಡಿ. ನಮ್ಮ ತಲೆ ಬಿಸಿಯಲ್ಲಿ ನಾವಿದ್ದೇವೆ ಈಗ. ತಲೆ ಇಲ್ಲದೆ ನಮ್ಮ ಪ್ರತಿಜ್ಞೆ ಕೇಳು. ಒಂದೇ ಒಂದು ಬಿಂದು ನೀರು ನಮ್ಮ ಶರೀರಕ್ಕೆ ತಾಗದ ರೀತಿಯಲ್ಲಿ ಹೊಡೆದುಕೋ. ಅರಿಯರನ್ನೇ ಮರುಳರೆಂದೆನು ತಲೆ ಕರುಣಿಸಿ ಜ್ಞಾನ ಬುದ್ಧಿಯನು ನೆರೆಯಲು ವಿಷ್ಣರು ಕರುಣಿಸಿರುತ್ತಾನೆ. ನೆರೆದು ದಿವಿಲರ ಅರಿಯನು ಅರಿಯನು. ಅಜ್ಞಾನಿಗಳಾದಂತಹ ಇವರಿಗೆ ಕಡೆಯ ಸಂದರ್ಭದಲ್ಲಿ ನಾನು ಯಾರು ಏನು ಅನ್ನುವುದನ್ನು ಅರ್ಥ ಮಾಡಿಸಬೇಕು. ಅದಕ್ಕಾಗಿ ವಿಶ್ವಾತ್ಮಕನಾಗಿ ಕಾಣಿಸಿಕೊಂಡು ಕ್ಷೀರಾನವಶಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ತಂದೆ ಘೋರ ದುರಿತ ಸಂಹಾರಣ ಘೋರ ದುರಿತ ಸಂಹಾರಣ ನೀನು ಗಾರಿರ ಮಾರಮಣ ನಾರಾಯಣ ಕ್ಷೀರಾನವಶಯನ ನಾರಾಯಣ ನೀರಜದಳ ನಯನ. ಜಯ 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 ಜಯ. ಜ್ಞಾನ ಇಲ್ಲದ ನಮಗೆ ದಿವ್ಯಜ್ಞಾನವನ್ನು ಕರುಣಿಸಿದ ಓ ನಮ್ಮ ತಂದೆ. ಅಲ್ಲ ಸಲ್ಲದ ಮಾತುಗಳನ್ನಾಡಿ ನಿನ್ನ ಮನವನ್ನು ವಹಿಸಿದ್ದೇವೆ. ದಯವಿಟ್ಟು ನಮ್ಮನ್ನು ಕ್ಷಮಿಸುವಂತರಿಸು. ಓ ಮೃತ್ಯುಂಜಯ ಮಿತ್ರನೇ, ಅಜ್ಞಾನದಿಂದ ಕಂಗೆಟ್ಟಂತಹ ನಮಗೆ ಸುಜ್ಞಾನವನ್ನಿತ್ತೆಯ ತಂದೆ. ಈಗ ನಮಗೆ ಎಲ್ಲವೂ ಅರ್ಥವಾಗುತ್ತಾ ಇದೆ. ನಮ್ಮ ಜನ್ಮಕ್ಕೆ ಕಾರಣೀಭೂತನು ನೀನೇ ಅನ್ನುವ ಹಾಗೆ ಎಲ್ಲಿಯೂ ಎಲ್ಲರಲ್ಲೂ ಎಲ್ಲೆಲ್ಲಿಯೂ ನೀನೇ ಆದ ಕಾರಣ ನಮ್ಮನ್ನು ಬರೆಯುವಂತಹ ಹೊಣೆಗಾರಿಕೆ ನಿನಗಿದೆ ತಂದೆ. ಅಳಿಸುವುದಕ್ಕೂ ಉಳಿಸುವುದಕ್ಕೂ ಸರ್ವಸಮರ್ಥನು ನೀನಾಗಿದ್ದಿ ತಂದೆ. ನಿನ್ನ ಮಕ್ಕಳು ಅಂತ ಗೊತ್ತಾದ ಮೇಲೆ ಬದುಕುಳಿಯುವಂತ ಆಸೆ ನಮಗಿಲ್ಲ. ಆಸೆ ಇರುವುದು ಒಂದೇ, ಇಷ್ಟರವರೆಗೆ ತುಂಬಿದಂತಹ ಜಲರಾಶಿಯ ಮಧ್ಯದಲ್ಲಿ ಅಣ್ಣ ತಮ್ಮಂದಿರಿಗೆ ವಿನಃ ಗುರುತಿಸುವುದಕ್ಕೆ ಒಂದೊಂದು ಹೆಸರಿಲ್ಲ. ನಮಗೆ ಯೋಗ್ಯವಾದ ಹೆಸರು ಬೇಕು. ನಮ್ಮ ಹೆಸರು ನಿನ್ನ ಹೆಸರಿನೊಂದಿಗೆ ಸ್ಥಾಯಿಯಾಗಿ ಉಳಿಯುವ ಹಾಗೆ ಅನುಗ್ರಹಿಸಬೇಕು ತಂದೆ. ಮೃಗದೇಹವ ಹೊಂದಿರುವ ನೀ ಮಧುವು ಮತ್ತ ದಿಗದಿನ ಗರ್ಭುರಗದಿಗ ಕಡುವ ದೇಹವ ಹೊಂದಿರುವ ನೀ ಕೈಠವ ಜಯ ಜಯ ಮಧು ಬೀಜ ಬರೆನುದ ಬೆಸರಿರಿಸಿ ಈ ಮಕ್ಕಳೇ, ಈ ಪ್ರಪಂಚದಲ್ಲಿ ಕಾಣಿಸಿಕೊಳ್ಳುವಂತಹ ಯಾವುದೇ ಒಂದು ಜೀವಿಗಾದ್ರೂ ಗುರುತಿಸಲ್ಪಡುವುದಕ್ಕೆ ಹೆಸರು ಅನ್ನುವುದು ಅಗತ್ಯ. ಸರಿ. ಪಿತೃ ಸ್ಥಾನದಲ್ಲಿ ನಿಂತು ನಿಮಗೆ ನಾಮಕರಣವನ್ನು ನಾನೇ ಮಾಡ್ತೇನೆ. ಯಾವ ರೀತಿ? ಮೃದುವಾದಂತಹ ದೇಹವನ್ನು ಹೊಂದಿದ ನೀನು ಮಧು, ಕೃತಾರ್ಥನಾದೆ. ಕಠಿಣವಾದಂತಹ ದೇಹವನ್ನು ಹೊಂದಿದ ನೀನು ಕೈಠವ. ಧನ್ಯನಾದ ತಂದೆ. ನಿಮ್ಮ ಹೆಸರು ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಸಬೇಕು ಅನ್ನುವಂತಹ ಉದ್ದೇಶದಿಂದ ಮಧುವನ್ನು ಕೊಂದು ಮಧುಸೂದನ, ಕೈಟವನನ್ನು ಕೊಂದು ಕೈಟವಾಂತಕ ಅನ್ನುವಂತಹ ಹೆಸರಿನಿಂದ ಕಾಣಿಸಿಕೊಳ್ಳುವವನಿದ್ದೇನೆ. ಸರಿ. ಆದ್ರೆ ಮಕ್ಕಳೇ, ಓ. ನೀವು ತಿಳಿದೋ ತಿಳಿದೆಯೋ ಮತ್ತೊಂದನ್ನು ಆಡಿಬಿಟ್ಟಿರಿ. ಹೌದು ತಂದೆ. ಕಾಣುತ್ತಿರುವಂತಹ ಜಲರಾಶಿಯಿಂದ ಒಂದು ಹನಿ ನೀರು ನಮ್ಮ ದೇಹವನ್ನು ಸೋಕದ ರೀತಿಯಲ್ಲಿ ನಮ್ಮ ಪ್ರಾಣವನ್ನು ಪಡೆದು ಇಷ್ಟಾರ್ಥವನ್ನು ಈಡೇರಿಸಬೇಕು. ಯೋಚನೆ ಮಾಡಬೇಡಿ. ಗಂಗಾ ಪ್ರದೇಶವನ್ನು ವಿಸ್ತರಿಸಿದ್ದೇನೆ. ಜಯ ಜಯ ನಾರಾಯಣ. ಕರುಣಿಸುತ್ತ ಭಯವನು ಕರುಣಿಸುತ್ತ ಭಯವನು ದಂಗಿಯೊಡಿರಿಸಿ ದೈತ್ಯರ ಶಿರಗಳನ್ನು ಸಂಹರಿಸುತ್ತಲೇ ಮೇಘಜನ ಜಲದಿಯಲಿದೇರಿಸುತ್ತ ಧರೆಯ ಸೃಜಿಸುತ್ತ ಮೇದಿನಿಯನು
ಸೃಷ್ಟಿಕಾರದಲ್ಲಿ ಕರುಣಿಸುತ್ತ ಅಭಯಮ ದೀರ್ಘದೇಹಿಗಳಾದಂತಹ ಮಧುಕೈಟವರನ್ನು ವಧಿಸಿದ್ದಾಯಿತು. ಅವರ ದೇಹದಿಂದ ಮೇಧಸ್ಸನ್ನು ಬೇರ್ಪಡಿಸಿ ಕಾಣುತ್ತಿರುವಂತಹ ಜಲಧಿಯ ಮೇಲೆ ಹರಡಿಬಿಟ್ಟವನಿದ್ದೇನೆ. ಆ ಮೂಲಕವಾಗಿ ಭೂಮಿಯ ನಿರ್ಮಾಣ ಆಯಿತು ಅನ್ನುವುದು ಸ್ಪಷ್ಟ. ಇನ್ನು ಮುಂದಕ್ಕೆ ಈ ಭೂಮಿ ಮೇದಿನಿ ಎನ್ನುವ ಹಾಗೆ ಪ್ರಖ್ಯಾತವಾಗಲಿ. ಬ್ರಹ್ಮನ ಸೃಷ್ಟಿಗೆ ಯೋಗ್ಯವಾದಂತಹ ಕ್ಷೇತ್ರವೇನು ಸಿದ್ಧವಾಯಿತು. ಇನ್ನು ಇಲ್ಲಿರುವುದಲ್ಲ, ನಿಜ ಮನೆಯಾದಂತಹ ವೈಕುಂಠವನ್ನು ಸೇರಿಕೊಳ್ತೇನೆ.